ಹಾಯ್, ಚಿಕ್ಕ ವಯಸ್ಸೊಳಗೆ ಬಿಳಿ ಕೂದಲ ಈ ಥರ ಬರ್ಲಿಕ್ಕತ್ತಾವ ಅಂತೇಳಿ ಈ ಥರ ಒಂದು ಪಿಕ್ ತೊಗೊಂಡು ಕೀಳ್ತಾ ಇದ್ರೆ ಅದನ್ನು ಇವತ್ತೇ ಬಂದ್ ಮಾಡಿರಿ. ಸೊ ಒಳ್ಳೆ ಒಂದು DIYನ ತೊಗೊಂಬಂದೀನಿ. ನೀವು ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ನೀವು ದುಡ್ಡು ಕೊಟ್ಟು ಖರೀದಿ ಮಾಡಬೇಕು, ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನೀವು ಮನೆಯೊಳಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿನ ತೊಗೊಂಬಂದೀನಿ. DIY ಹೇರ್ ಕಲರ್ ತೊಗೊಂಬಂದೀನಿ. ಇದು ನಮ್ಮ ಹೇರ್ಸನ್ನು ಬ್ಲ್ಯಾಕ್ ಮಾಡೋದಲ್ಲದೆ ನಮ್ಮ ಹೇರ್ಸನ್ನು ಉದುರೋದನ್ನು ನಿಲ್ಲಿಸುತ್ತೆ, ಜೊತೆಗೆ ನರಿಶ್ಮೆಂಟ್ ಕೊಡುತ್ತೆ, ಜೊತೆಗೆ ಸಾಫ್ಟ್ ಸಿಲ್ಕಿ ಆಗುತ್ತೆ, ಜೊತೆಗೆ ಉದ್ದ ಮತ್ತು ದಪ್ಪ ಬರುತ್ತೆ. ಸೊ ಇದನ್ನು ಕಿಚನ್ನಲ್ಲಿ ಇರುವಂಥ 2 ರಿಂದ 3 ವಸ್ತು ಆದ್ರೆ ಸಾಕು. ನಿಮ್ಮ ಈ ಒಂದು ಬಿಳಿ ಕೂದಲ, ನೀವು ಏಜ್ ಆಗಿಂತ ಬರುವಂಥ ಬಿಳಿ ಕೂದಲನ್ನು ಮುಚ್ಚಬಹುದು, ಮರೆ ಮಾಚಬಹುದು. DIY ಅಂದರೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಅದರಿಂದ ಏನೋ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಅದರಿಂದ ಸೈಡ್ ಎಫೆಕ್ಟ್ ಆಗಿ ನಮ್ಮ ಕೂದಲು ಉದುರೋ ಚಾನ್ಸಸ್ ಇರುತ್ತೆ, ರೀಗ್ರೋತ್ ನಿಂತು ಬಿಡುತ್ತೆ. ಸೊ ಆ ಒಂದು ಮನೆ ಮದ್ದನ್ನು ಇಲ್ಲಿ ಶೇರ್ ಮಾಡ್ಲಿಕ್ಕತ್ತೀನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಸೊ ನಡೀರಿ ಫಟಾಫಟ್ ಅಂತೇಳಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ. ಯಾವ ಥರ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ಸೊ ಇಲ್ಲಿ ನಾನು ಕಿಚನ್ ಒಳಗೆ ನಿಮ್ಗೆ ಆರಾಮಾಗಿ ಸಿಗ್ತಾವೆ. ಇದಿಲ್ಲದೆ ನಮ್ಮ ಒಂದು ಅಡುಗೆ ಆಗೋದಿಲ್ಲ. ಇದು ಬಂದುಬಿಟ್ಟು ಸಾಸಿವೆ ಬಗ್ಗೆ ಭಾಳ ಹೇಳೋದದ ರೀ. ಸೊ ಅದನ್ನೆಲ್ಲ ಹೇಳ್ಕೊತ ಕುಂತ್ರೆ ನಿಮಗೆ ಇಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ. ಇದರಿಂದ ನಮ್ಮ ಹೇರ್ಸ ಬುಡ ಗಟ್ಟಿಗೊಳಿಸುತ್ತಾ, ನಮ್ಮ ಹೇರ್ಸಿಗೆ ಕಲರ್ ಆ್ಯಡ್ ಮಾಡುತ್ತೆ ರೀ. ನಮ್ಮ ಹೇರ್ಸ ಚಿಕ್ಕ ವಯಸ್ಸೊಳಗೆ ಬಿಳಿ ಕೂದಲ ಆಗೋದನ್ನು, ಬಿಳಿ ಕೂದಲ ಬರೋದನ್ನು ಈ ಒಂದು ಸಾಸಿವೆ ತಪ್ಪಿಸುತ್ತೆ, ಅಂದರೆ ತಡೆ ಹಿಡಿಯುತ್ತೆ. ಬಿಳಿ ಕೂದಲ ಆಗಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಬಿಳಿ ಕೂದಲ ಆಗಿದ್ದರೆ ಅದನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಸಾಸಿವೆ. ಆಮೇಲೆ ಇದನ್ನು UP, ಬಿಹಾರ್, MP, ಆಮೇಲೆ ಜಮ್ಮು ಕಾಶ್ಮೀರ ಆ ಸೈಡ್, ನಾರ್ತ್ ಸೈಡ್ ಎಲ್ಲ ಭಾಳ ಯೂಸ್ ಮಾಡ್ತಾರೆ. ದಕ್ಷಿಣ ಭಾರತ ಸೈಡ್ ಅವ್ರ ಕೂದಲ ನೋಡಿರಿ, ನೀವು ಈ ಜಮ್ಮು ಕಾಶ್ಮೀರ ಸೈಡ್ ಹೋಗ್ಬಿಟ್ರೆ ಅವ್ರ ಕೂದಲ ನಿಮಗೆ ಉದ್ದಗ ನೀಳಗೆ ಕಾಣಿಸ್ತಾವೆ, ಆದರೆ ಬಿಳಿ ಕೂದಲ ಕಾಣಿಸಂಗಿಲ್ಲ ರೀ. ಸೊ ಅವರು ಈ ಥರ ಎಲ್ಲ DIYನ ಯೂಸ್ ಮಾಡ್ತಾ ಇರ್ತಾರೆ, ಹೇರ್ ಆಯಿಲ್ನ ಯೂಸ್ ಮಾಡ್ತಿರ್ತಾರೆ. ಆ ಒಂದು ಸೀಕ್ರೆಟ್ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕತ್ತೀನಿ ಇವತ್ತು. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಮೆಂತ್ಯ ಕಾಳು ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಮೆಂತ್ಯ ಕಾಳು ನಮ್ಮ ಹೇರ್ಸನ್ನು ಸಿಲ್ಕಿ ಶೈನಿ ಮಾಡೋದ್ರೊಳಗೆ ಮೊದಲನೇ ಸ್ಥಾನ ರೀ. ಆಮೇಲೆ ನಮ್ಮ ಹೇರ್ಸನ್ನು ಉದುರದೇ ಇರೋಂಗೆ ನೋಡುತ್ತೆ. ನಾ ಇಲ್ಲಿ ನಿಮಗೆ ಮಾಡಿ ತೋರಿಸ್ಲಿಕ್ಕತ್ತಂತ ಇವತ್ತಿನ DIY ಹೇರ್ ಕಲರ್ ನಿಮ್ಮ ಕೂದಲನ್ನು ಹೇರ್ ಕಲರ್ ಮಾಡೋದಲ್ದೇ ನಿಮ್ಮ ಹೇರ್ಸನ್ನು ಸಿಲ್ಕಿ ಶೈನಿ ಮಾಡುತ್ತಾ. ನಾ ಹೇಳಿದೆ ನಿಮಗೆ ಮೊದಲೇ, ನಿಮ್ಮ ಹೇರ್ಸನ್ನು ರೂಟಿಂದನೇ ಗಟ್ಟಿಗೊಳಿಸುತ್ತಾ, ಬಿಗಿಗೊಳಿಸುತ್ತಾ, ಹೇರ್ ಉದುರದೇ ಇರೋಂಗೆ ನೋಡುತ್ತಾ, ಉದ್ದ ಮತ್ತು ದಪ್ಪ ಬರುತ್ತೆ. ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕರಿಬೇವು ಕೂಡ ಅಷ್ಟೇ ನಮ್ಮ ಹೇರ್ಸನ್ನು ಬಿಳಿ ಆಗದೆ ಇರೋ ಹಾಗೆ ತಡೆ ಹಿಡಿಯುತ್ತೆ. ನಮ್ಮ ಹೇರ್ಸನ್ನು ಉದ್ದಗೊಳಿಸುತ್ತಾ, ನಮ್ಮ ಹೇರ್ಸ್ ಬುಡನ ಗಟ್ಟಿಗೊಳಿಸುತ್ತಾ, ನಮ್ಮ ಹೇರ್ಸನ್ನು ದಪ್ಪಗೊಳಿಸುತ್ತಾ. ಅಂದರೆ ಟ್ರಿಪಲ್ ಹೇರ್ ಅಂತ ಹೇಳ್ತಾರೆ, ಆ ಥರ ಮಾಡುತ್ತೆ ಈ ಒಂದು ಕರಿಬೇವು. ಸೊ ಇದ್ರ ಬಗ್ಗೆ ಕಡಿಮೆನೇ ರೀ, ಎಷ್ಟು ಹೇಳಿದ್ರು. ಒಂದು ವೇಳೆ ನೀವು ಇವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ನೀವು ಹೋಗಿ ಗೂಗಲ್ನಾಗ ಸರ್ಚ್ ಮಾಡ್ಬೋದು. ಯಾರೆಲ್ಲ ಹೇರ್ ಕಲರಿಗೆ ದುಡ್ಡು ಹಾಕಿ ಸಾಕಾಗಿದೆ, 15 ದಿನಕ್ಕೊಮ್ಮೆ ಡೈ ತರ್ಕೊಂಡು ಬರ್ಬೇಕು, ಹಚ್ಕೋಬೇಕು, ಅದ್ರೊಳಗೆ ಕೆಮಿಕಲ್ ಇರ್ತಾವೆ, ಹೆದರಿಕೆನೇ ಬೇಡ್ರಿ. ನಿಮಗೆ ಮನೆಯೊಳಗೆ ಭಾಳ ಈಸಿಯಾಗಿ, ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್. ಇದನ್ನೆಲ್ಲನೂ ಚೆನ್ನಾಗಿ ಸಿಮ್ ಉರಿ ಒಳಗೆ ನೀವು ಹುರ್ಕೊಳ್ರಪ್ಪ. ಹುರ್ಕೊಂಡಾದ್ಮೇಲೆ ಇದು ತಣ್ಣಗಾಗಬೇಕು ರೀ. ತಣ್ಣಗಾದ್ಮೇಲೆ ಇದನ್ನು ನಾವು ಏನು ಮಾಡೋಣ, ಇಲ್ಲಿ ತೋರಿಸ್ಲಿಕ್ಕತ್ತೀನಿ ನೋಡಿರಿ. ನಿಮಗೆ ಕರಿಬೇವು ನೋಡಿರಿ ತೋರಿಸ್ಲಿಕ್ಕತ್ತೀನಿ. ನಾವು ಹಸಿದು ಬೇಕಾದರೂ ಹಾಕೋಬೋದು, ಇಲ್ಲ ಅಂದ್ರೆ ಒಣಗಿರೋದನ್ನು ಕೂಡ ನೀವು ಇಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಹಸಿದನ್ನು ಹಾಕ್ಕೊಂಡೆ, ಅದನ್ನು ಚೆನ್ನಾಗಿ ಹುರ್ಕೊಂಡಿರೋ ಸಲುವಾಗಿ ಅದೆಲ್ಲ ಕರುಮ್ ಅಂತ ಸೌಂಡ್ ಬರ್ಲಿಕ್ಕತ್ತದ ರೀ. ಸೊ ಅದನ್ನು ಸ್ವಲ್ಪ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಹಾಕೊಳ್ಳೋಣ. ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು. ಸೊ ಇದಕ್ಕೆ ಇನ್ನೂ ಒಂದು 2 ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡೀನಿ. ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ, ಅರ್ಧಂಬರ್ಧ ನೋಡಿ. ಸೊ ರಿಸಲ್ಟ್ ಬಂದಿಲ್ಲ, ಹಂಗಾಯಿತು ಹಿಂಗಾಯಿತು ಅನ್ಲಿಕ್ಕೆ ಹೋಗಬಾಡ್ರಿ. ರಿಸಲ್ಟ್ ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಕೂಡ ಯೂಸ್ ಮಾಡ್ತೀವಿ. ಯಾಕಂದರೆ ಈಗ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ಯಾರು. ಎಲ್ಲರೂ ಹುಟ್ಟೋ ಮಕ್ಕಳಿಗೆ ಸಹಿತ, ಆಗಿಂದಾಗಿ ಹುಟ್ಟಿದಂಥ ಮಕ್ಕಳಿಗೆ ಸಹಿತ ಬಿಳಿ ಕೂದಲಿನ ಸಮಸ್ಯೆ ಅದ ರೀ. ಯಾಕಂತಂದರೆ ಈಗ ನಾವು ತಿನ್ನೋಂಥ ಆಹಾರ, ನಾವು ಸೇವಿಸುವಂಥ ಒಂದು ಗಾಳಿ, ಪೊಲ್ಯೂಷನ್, ಆ ಒಂದು ಸಲುವಾಗಿ ನಾವು ಈ ಥರ ಎಲ್ಲ ಒಂದು ಸಮಸ್ಯೆನ ಎದುರಿಸ್ಬೇಕಾಗಿದೆ ರೀ. ಸೊ ಇದನ್ನು ಒಂದು ಬಟ್ಲಕ್ಕೆ ತಗೊಂಬಿಡೋನು. ಸೊ ಜಾಸ್ತಿ ಏನು ಬೇಡ, ಇದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಇಲ್ಲಪ್ಪ ಕೊಬ್ಬರಿ ಎಣ್ಣೆ ಇಲ್ಲ ಅನ್ನೋರು ನೀವು ಸಾಸಿವೆ ಎಣ್ಣೆ ಸಹಿತ ನೀವು ಇಲ್ಲಿ
ಯೂಸ್ ಮಾಡ್ಬೋದು. ಸಾಸಿವೆ ಎಣ್ಣೆ ಹಾಕಿದ್ರೆ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ನಾನು ಇಲ್ಲಿ ಸಾಸಿವೆ ಎಣ್ಣೆನೂ ಕೂಡ ಅರ್ಧ ಸಾಸಿವೆ ಎಣ್ಣೆ ಅರ್ಧ ಕೊಬ್ಬರಿ ಎಣ್ಣೆನ ಇಲ್ಲಿ ಆ್ಯಡ್ ಮಾಡಿ ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಾ ಆಲ್ರೆಡಿ ನಿಮಗೆ ಹೇಳಿದೆ ಸಾಸಿವೆ ಎಣ್ಣೆಯಿಂದ ನಮ್ಮ ಹೇರ್ಸ್ ಬ್ಲ್ಯಾಕ್ ಆಗೋದನ್ನು ಯಾರಿಂದನೂ ತಡೆಯೋಕ್ಕಾಗಂಗಿಲ್ಲ ರೀ. ಯಾಕಂದ್ರೆ ಆಮೇಲೆ ನಮ್ಮ ಒಂದು ಈ ಸಾಸಿವೆ ಎಣ್ಣೆನ ನಾವು ಅಡುಗೆಗೂ ಸಹಿತ ಯೂಸ್ ಮಾಡ್ತೀವಿ. ಸೊ ದಕ್ಷಿಣ ಭಾರತ ಸೈಡ್ ಈ ಥರ ಅಡುಗೆಗೆಲ್ಲ ಸಾಸಿವೆ ಎಣ್ಣೆನ ಭಾಳ ಯೂಸ್ ಮಾಡ್ತಾರೆ. ಅವ್ರು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದೇ ಇಲ್ಲ. ಈಗ ನೋಡ್ರಿ ಕೇರಳ ಆಮೇಲೆ ಆ ಕಡೆ ಎಲ್ಲ ಕೊಬ್ಬರಿ ಎಣ್ಣೆನ ಯಾವ ಥರ ಯೂಸ್ ಮಾಡ್ತಾರೆ ಹಂಗೆ ಅವರು ದಕ್ಷಿಣ ಭಾರತ ಸೈಡ್ ಅಂದರೆ UP, ಬಿಹಾರ್, MP, ಜಮ್ಮು ಕಾಶ್ಮೀರ ಈ ಕಡೆ ಎಲ್ಲ ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾರೆ. ಸೊ ನಾನು ಕೂಡ ಮನೆಯೊಳಗೆ ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಆಮೇಲೆ ಈ ಒಂದು ರಿಫೈನ್ಡ್ ಆಯಿಲ್ 3 ವೆರೈಟಿನ ನಾನು ಕೂಡ ತಂದಿಟ್ಟಿನಿ. ನಾನು ಕೂಡ ಯೂಸ್ ಮಾಡ್ತೀನಿ. ನನಗೆ ಭಾಳ ಅಂದ್ರೆ ಭಾಳ ರಿಸಲ್ಟ್ ಒಳ್ಳೇದೂ ಅದ ರೀ. ಸೊ ಬರೀ ಅದನ್ನು ಯೂಸ್ ನಾನು ಹೇರ್ಸ್ಗೆ ಹಚ್ಕೊಳಕ್ಕಲ್ಲ, ಅದನ್ನು ನಾನು ಒಂದು ಅಡುಗೆ ಮಾಡಿದ್ರೊಳಗೆ ಸಹಿತ ಯೂಸ್ ಮಾಡ್ತೀನಿ. ಬರುವಂಥ ಒಂದು ವಿಡಿಯೋ ಒಳಗೆ ತೊಗೊಂಡು ಬರ್ತೀನಿ. ಸೊ ಆಲ್ರೆಡಿ ನನ್ನ ಅಡುಗೆ ಒಂದು ಚಾನಲ್ ಕೂಡ ಇದೆ, ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಯಾರಾದರೂ ಇಂಟ್ರೆಸ್ಟ್ ಇರೋರಿದ್ರೆ ಅಡುಗೆ ಒಳಗೆ. ಸೊ ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಇನ್ನೂ ಒಂದು ಬಾಳಿಗೆ ಒಳಗೆ ನಾನು ಈರುಳ್ಳಿ ಬೀಜ, ಕಲಂಜಿ ಸೀಡ್ಸ್ ಅಂತ ಹೇಳ್ತಾರೆ, ಈರುಳ್ಳಿ ಬೀಜ ಅಂತ ಹೇಳ್ತಾರೆ, ಅದನ್ನು ಸಹಿತ ಚೆನ್ನಾಗಿ ಹುರ್ಕೊಂಡು ಅದನ್ನು ಸಹಿತ ಮಿಕ್ಸಿ ಹಾಕ್ಕೊಂಡೀನಿ. ಮಿಕ್ಸಿ ಹಾಕೊಳ್ಳೋವಾಗ ಅದರೊಳಗೆ ನೀವು ಹೆನ್ನ ಪೌಡರ್ ಅಥವಾ ಮೆಹಂದಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಿಕ್ಸಿ ಹಾಕ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಈ ಇಂಗ್ರೀಡಿಯೆಂಟ್ಸ್ ಏನದಾವಲ್ರಿ ಇವೆಲ್ಲ ಹಾಕೋದ್ರಿಂದ ನಿಮ್ಮ ಹೇರ್ಸ್ ಫುಲ್ ಬ್ಲ್ಯಾಕ್ ಆಗುತ್ತಾವೆ. ಆಮೇಲೆ ನೀವು ಮತ್ತೆ ಹೋಗಿ ಅಂಗಡಿಗೆ ಹೋಗಿ ಶಾಪಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಕಲರ್ನ ಖರೀದಿ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಒಂದು ಬ್ರಷನ್ನ ಸಹಾಯದಿಂದ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಅಪ್ಲೈ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಿಮ್ಮ ಉಗುರು ಹಾಳಾಗ್ತಾವೆ. ಯಾಕಂದ್ರೆ ಆಫೀಸ್ಗೆಲ್ಲ ಹೋಗೋರು ಇರ್ತಾರೆ, ಮನೆಯೊಳಗಿದ್ರು ಸಹಿತ ತಮ್ಮ ಒಂದು ಬ್ಯೂಟಿನ ಎಲ್ಲರೂ ಇವಾಗ ಮೇಂಟೈನ್ ಮಾಡ್ತಾರೆ. ಸೊ ಈ ಥರ ಹಚ್ಕೊಂಡು ಒಂದು 1 ಅವರ್ ಬಿಟ್ಟು ನೀವು ಹೇರ್ನ ವಾಶ್ ಮಾಡ್ಕೋಬೋದು. ನಿಮ್ಮ ಹೇರ್ಸ್ ಇಷ್ಟೊಂದು ಸಿಲ್ಕಿ ಶೈನಿ ಆಗ್ತಾವೆ, ನುಣುಪಾಗ್ತಾವ್ರಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗೈತೆ ಅಂದ್ಕೊಂಡೀನಿ. ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ನೀವು. ಅದನ್ನು ನೀವು ಬೇಕಂದಾಗ ನೀವು ಈ ಥರ ಕಲಸಿ ಮಿಕ್ಸ್ ಮಾಡಿ ಬೇಕಾದ್ರೆ ಹಚ್ಕೊಳ್ಬೋದು. ಹೋಗಿ ಮಾರ್ಕೆಟ್ಗೆ ತರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಪೌಡರ್ನ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ, ಒಂದೇ ಸಾರಿನೇ ಒಂದು ಬಾಟಲ್ ಒಳಗೆ ಜಾರ್ ಒಳಗೆ ಸ್ಟೋರ್ ಮಾಡ್ಬೋದು. ಇದೇ ಥರ ಮತ್ತೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆಲ್ಲ ನಮಸ್ಕಾರ, ಜೈ ಹಿಂದ್.